Hello everyone, welcome to ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 54ನೇ ಪ್ರಶ್ನೆಯನ್ನ ಗಮನಿಸಿ ಸಂಕ್ಷೇಪಿಸಿ. ಸೊ ಇಲ್ಲಿ ಎರಡನೆಯ ಪ್ರಶ್ನೆ. ಸೊ ಮೊದಲನೇದಾಗಿ ನಾವು ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಇಲ್ಲಿ ಇವುಗಳನ್ನ ನಾವೇನ್ ಮಾಡ್ಬೇಕು, ಘಾತಾಂಕಗಳ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. 125, 6 ಇವುಗಳೆಲ್ಲ ಸಂಯುಕ್ತ ಸಂಖ್ಯೆಗಳು. ಸೊ ಇದನ್ನ ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಕೊಳ್ಳೋಣ. ಸೊ 3ರ ಘಾತ -5 ಗುಣಿಸು 10ರ ಘಾತ -5. ಸೊ 2 5 10. ಸೊ -5 ಗುಣಿಸು 5ನ್ನ 125ನ 5ರ ಘಾತ 3 ಅಂತ ಬರಿಬಹುದು. ಸೊ 5 5 25, 25 5 125. So divided by 5ರ ಘಾತ -7 ಗುಣಿಸು 3 2 6. ಸೊ ಹೋಲ್ ರೇಸ್ ಟು -5. ಸೊ ಈಗ ಇಲ್ಲಿ a ಇಂಟು ಬಿ ಹೋಲ್ ರೇಸ್ ಟು n ಅನ್ನ ನಾವು a ರೇಸ್ ಟು n ಇಂಟು b ರೇಸ್ ಟು n ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಹಾಗಾದ್ರೆ ಇದೇನಾಗುತ್ತೆ, 3 ರೇಸ್ ಟು -5 ಇಂಟು 2 ರೇಸ್ ಟು -5 ಇಂಟು 5 ರೇಸ್ ಟು -5 ಇಂಟು 5 ರೇಸ್ ಟು 3 divided by 5 raised to -7 into 3 raised to -5 into 2 raised to -5. ಸೊ ಈಗ ಆಧಾರ ಸಂಖ್ಯೆಗಳು ಒಂದೇ ಇದ್ದಾಗ ಅವುಗಳ ಘಾತಗಳನ್ನ ನಾವು ಕೂಡಬಹುದು. ಸೊ a raised to m into a raised to n ಏನಾಗುತ್ತೆ ಹೇಳಿ, a raised to m plus n ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ 3 raised to -5 into 2 raised to -5 into 5 raised to -5 plus 3 divided by 5 raised to -7 into 3 raised to -5 into 2 raised to -5. ಸೊ ಈಗ ಅಂಶ ಮತ್ತು ಛೇದದಲ್ಲಿ ಆಧಾರ ಸಂಖ್ಯೆಗಳು ಸಮನಾಗಿದ್ದಾಗ ಸೊ ಏನ್ ಮಾಡ್ಬೋದು, a raised to m divided by a raised to n ಏನಾಗತ್ತೆ ಹೇಳಿ, a raised to m minus n ಆಗತ್ತೆ. ಸೊ ಹಾಗಾದ್ರೆ ಇದನ್ನ ನಾವು ಅನ್ವಯಿಸಿದಾಗ 3 raised to -5, so minus of -5 into 2 raised to -5 in minus of -5 so into 5 raised to, so -5 plus 3 ಏನಾಗುತ್ತೆ ಹೇಳಿ, -2. ಸೊ ಇಲ್ಲಿ -7 ಇದೆ. ಸೊ ಇದೇನಾಗುತ್ತೆ minus of -7. ಸೊ ಇಲ್ಲಿ 3 raised to -5 minus minus plus 5 into 2 raised to -5 minus minus plus 5 into 5 raised to -2 minus minus plus 7. ಓಕೆ, ಸೊ ಈಗ ಇಲ್ಲಿ 3 raised to -5 plus 5 ಅಂದ್ರೆ 3 raised to 0 into 2 raised to 0 into 5 raised to -2 plus 7 ಏನಾಗುತ್ತೆ ಹೇಳಿ, 5 raised to 5. Okay, so 3 raised to 0 1 into 2 raised to 0 1 into 5 raised to 5 is equal to answer ಏನ್ ಬರುತ್ತೆ, 5 raised to 5 ಆಗತ್ತೆ. Okay, thank you.